ಇನ್ನು ಗುರುಗಳೇ, ಲಕ್ಷ್ಮೀ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು, ಇದ್ರ ಬಗ್ಗೆ ತಿಳಿಸಿಕೊಡೋದಾದ್ರೆ ಗುರುಗಳೇ? ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ನನ್ನ ಅನಿಸಿಕೆ ಅಭಿಪ್ರಾಯ ಹೇಳಿದ್ದೀನಿ. 28ನೇ ತಾರೀಕೆ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿರ್ತಕ್ಕಂಥವ್ರು, ಅದು ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಅವರವರ ಅನಿಸಿಕೆ. ಗ್ರಹಣ ಇರ್ತಕ್ಕಂಥದ್ದು, ಗ್ರಹಣ ಎಲ್ಲಾದರೂ ಕೂಡ ನಮ್ಮ ಭೂಮಿ ವಸುದೈವ ಕುಟುಂಬಕಂ ಅಂತಂತಂದರೆ 28ನೇ ತಾರೀಕು ಮಾಡಬಾರ್ದು. ಮಾಡಿದ್ರೆ ಲಕ್ಷ್ಮಿ ಓಡೋಗ್ತಾಳ? ಅದೆಲ್ಲ ನಾನು ಹೇಳಲ್ಲ. ಲಕ್ಷ್ಮಿ ಮಾಡಿದ್ರೂ ಓಡೋಗಲ್ಲ, ಮಾಡದೇ ಇದ್ರೂ ಓಡೋಗಲ್ಲ. ನಿಮ್ಗೆ ಎಷ್ಟು ಲಕ್ಷ್ಮಿ ಇರಬೇಕೋ ಅಷ್ಟು ಇದ್ದೇ ಇರ್ತಾರೆ. ಅದು ಕರ್ಮ ಸಿದ್ಧಾಂತ ಬೇರೆ, ಕೃತಜ್ಞತೆ ಬೇರೆ. ಭಾನುವಾರ 28ನೇ ತಾರೀಕು ಶುಕ್ರವಾರ ಸಿಂಹಲಗ್ನ. ಶುಕ್ರವಾರ ದಿವಸ ಸಿಂಹಲಗ್ನ 6:10ರಿಂದ 7:30ಕ್ಕೆ ಶುಕ್ರವಾರ 28ನೇ ತಾರೀಕು ಮುಗಿದೋಗುತ್ತೆ. ಇನ್ನು ನನ್ನ ಸಜೆಷನ್ 21ನೇ ತಾರೀಕು ಉತ್ತಮ, ಅತ್ಯುತ್ತಮ. 3 ಟೈಮ್ ಸಿಗುತ್ತೆ, 3 ಟೈಮ್ಸ್. ಬೆಳಿಗ್ಗೆ ಸಿಂಹಲಗ್ನ, ಮಧ್ಯಾಹ್ನ ವೃಶ್ಚಿಕ ಲಗ್ನ, ಸಂಜೆ ಕುಂಭಲಗ್ನ. 3 ಲಗ್ನಗಳು ಸಿಗುತ್ತೆ ನಮಗೆ ಅದ್ಭುತವಾಗಿರ್ತಕ್ಕಂಥ ಸಮಯದಲ್ಲಿ. ಆಫೀಸ್ಗೆ ಹೋಗೋರು 6:09ರಿಂದ 7:58 ಒಳಗಡೆ ಸಿಂಹಲಗ್ನ. ಮತ್ತೊಮ್ಮೆ ಹೇಳ್ತೀನಿ, 6:09ರಿಂದ 7:58 ಒಳಗಡೆ ಸಿಂಹಲಗ್ನ. ಅಷ್ಟರೊಳಗಡೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ವೃಶ್ಚಿಕ ಲಗ್ನಕ್ಕೆ ಬರೋಣ. ಮಧ್ಯಾಹ್ನ ಸ್ವಲ್ಪ ಎಲ್ಲ ಹೆಣ್ಮಕ್ಳು ಮನೇಲಿರ್ತಕ್ಕಂಥವ್ರು, ನಾವೆಲ್ಲ ಸ್ವಲ್ಪ ಎಲ್ಲರೂ ಕಳಿಸಿ ನಾವು ಪೂಜೆ ಮಾಡೋಣ, ಹೆಣ್ಮಕ್ಳ ಹಬ್ಬ ಅಂತ ಹೇಳ್ತಕ್ಕಂಥವ್ರು. ಮಧ್ಯಾಹ್ನ 12:06ರಿಂದ ಹಿಡಿದು 2:18ವರೆಗೂ, ಮಧ್ಯಾಹ್ನ 2:18ವರೆಗೂ ವೃಶ್ಚಿಕ ಲಗ್ನ. ಅಲ್ಲಿವರೆಗೂ ಸಮಯ ಇದೆ. ಕಳಶ ಸ್ಥಾಪನೆ, ಹಾಗೆ ನೀವೇನೇನು ನಿಮ್ಮ ಪದ್ಧತಿಗಳಲ್ಲಿ ಏನೇನು ಮಾಡ್ತಿರೋ ಅದಕ್ಕೆಲ್ಲದಕ್ಕೂ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಇನ್ನು ನಮಗೆ ರೆಡಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಮಧ್ಯಾಹ್ನವೂ ಆಗಲ್ಲ, ಊಟ ಅವ್ರಿಗೆ ಇವ್ರು ಕೊಡಬೇಕು, ವಯಸ್ಸಾಗಿದೆ ಅವ್ರು ಕೊಡಬೇಕು ಇವ್ರು ಕೊಡಬೇಕು, ಸ್ವಲ್ಪ ಕಷ್ಟ ಅಂತಕ್ಕಂಥವ್ರಿಗೆ ಸಂಜೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಂಜೆ ಆದರೆ 6:19ರಿಂದ ಶುರು ಆಗುತ್ತೆ. 6:19ರಿಂದ 8 ಗಂಟೆವರೆಗೂ ಇರುತ್ತೆ ಸಮಯ. ಸೊ ಅಲ್ಲಿ ಸಂಜೆ. ಇದು ಕುಂಭಲಗ್ನದ ವಿಚಾರ. ಈ 3 ಲಗ್ನಗಳು ಪ್ರಶಸ್ತವಾಗಿದೆ. ಮೊದಲನೇದು ಸಿಂಹಲಗ್ನ 6:09ಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಎರಡನೇದು ವೃಶ್ಚಿಕ ಲಗ್ನ ಮಧ್ಯಾಹ್ನ 12:06ಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಮೂರನೇದು ಕುಂಭಲಗ್ನ ಸಂಜೆ 6:19ಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಈ 3ರಲ್ಲಿ ನಿಮ್ಗೆ ಯಾವುದು ಅನುಕೂಲನೋ ಅಲ್ಲಿಂದ ನಿಮಗೆ ಹೆಚ್ಚು ಕಮ್ಮಿ 1 ಅವರ್ ಮೇಲೆ ಸಿಗುತ್ತೆ. ಆರಾಮಾಗಿ ಮಾಡಿ, ಲಕ್ಷ್ಮೀ ಪ್ರಾಪ್ತಿ ಆಗಲಿ, ಒಳ್ಳೆಯ ವಿಚಾರದಲ್ಲಿ ಬರಲಿ ಅಂತ ಹೇಳಿ 21ನೇ ತಾರೀಕು ನಾನು ಸಜೆಸ್ಟ್ ಮಾಡ್ತೀನಿ. ಒಳ್ಳೆಯದಾಗಲಿ. ಗುರುಗಳೇ, ಹಂಗಾದ್ರೆ ಇವಾಗ 28ನೇ ತಾರೀಕಿನಂದು ಮಾಡುವವರು ಯಾವ ಲಗ್ನ ಮಾಡ್ಬೋದು ಅಥವಾ ಮಾಡದೇನೆ? ಸ್ಟಾರ್ಟಿಂಗ್ ಹೇಳಿದೆ ನಾನು. ಓಕೆ, 28ನೇ ತಾರೀಕು ನಾನು ಸ್ಟಾರ್ಟಿಂಗ್ ಫಸ್ಟ್ ಅದೇ ಹೇಳಿದ್ದು. ಸಿಂಹಲಗ್ನ ಒಂದು ಬರುತ್ತೆ. ಅದಾದ ನಂತರ 9:47ಕ್ಕೆ ಹುಣ್ಣಿಮೆ ಮುಗಿದೋಗುತ್ತೆ. ಅದಾದಮೇಲೆ ಏನಾದ್ರು ಮಧ್ಯಾಹ್ನ ಮಾಡಿದ್ರೆ, ಕ್ಷೀಣಚಂದ್ರದಲ್ಲಿ ಮಾಡಿದ್ರೆ ಅಭಿವೃದ್ಧಿ ಎಲ್ಲಿ ಬರುತ್ತೆ ರೀ? ಸ್ವಲ್ಪ ಜನಗಳು ತಿಳ್ಕೊಬೇಕು, ಯಾವಾಗ ಮುಗಿಯುತ್ತೆ ಹುಣ್ಣಿಮೆ ಅಂತ ಮುಗಿಯೋದು ತಿಳ್ಕೊಬೇಕು. ಮಧ್ಯಾಹ್ನ ಮಾಡಿದ್ವಿ, ಅದು ನೀವು ಏನಾರು ಮಾಡಂಗಿದ್ರೆ ಅದು ಗ್ರಹಣ ಅವತ್ತಿನ ದಿವಸ. ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಆಗ್ತಾ ಇರುತ್ತೆ, ಅಮೇರಿಕದಲ್ಲೋ UK ಯುರೋಪ್, ಅದೆಲ್ಲ ಗ್ರಹಣ ಟೈಮು ಚಂದ್ರಂದು. ಸೊ ಹಾಗೆ ಮಾಡಲೇಬೇಕು ಅಂತಂದಾಗ 6:10 ನಂತರ 7:15 ಒಳಗಡೆ ಹೆಚ್ಚು ಕಮ್ಮಿ ನಮಗೆ 1 ಅವರ್ ಮೇಲೆ ಬರುತ್ತೆ. ಮಾಡಲೇಬೇಕು ಅನ್ನೋರು ಖಂಡಿತ ಸ್ಥಿರಲಗ್ನ ಆಗಿರ್ತಕ್ಕಂಥ ಸಿಂಹಲಗ್ನದಲ್ಲಿ ಮಾಡ್ಕೊಳ್ಳಿ ಅಂತ ನನ್ನ ಸಜೆಷನ್. ಒಳ್ಳೆಯದಾಗಲಿ. ಎಸ್ ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.